ಈಗ ಒಂದು ಬಹಳ ಏನು ನನಗೆ ನನ್ನ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ, ನಾಗಕನ್ನಿಕೆ ಪಾತ್ರ ಮಾಡಬೇಕಾದ್ರೆ ಆವೇಶ ಆಗೋದಿರ್ಬೋದು ಅಥವಾ ಅದಿಡೀ ಏನು ನೃತ್ಯ ಏನಾಗುತ್ತೆ ಆ ಒಂದು ಮಂಡಲದ ಒಳಗಡೆ ಅದು ಆವೇಶ ಆಗಬೇಕು ಅಲ್ವಾ? ಸೊ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಅದು ಆವೇಶ ಅಂದರೆ ನಿರ್ದಿಷ್ಟವಾಗಿ ಅದು ಆವೇಶದ ಅನುಭವ ತಿಳಿದವನಿಗಾದರೆ ಅದು ಆವೇಶದ ಒಂದು ಸ್ಪಿರಿಚುವಾಲಿಟಿ ಅಂದರೆ ನಮ್ಮಲ್ಲಿ ಆಗುವಂಥ ಒಂದು ಇದನ್ನು ನಾವು ಹೇಳ್ಬೋದು. ಎಲ್ಲಿವರೆಗೆ ಅಂದರೆ ನಾವು ಸಾಮಾನ್ಯ ಅದಕ್ಕೆ ನಾವು ಉದಾಹರಣೆ ಬೇರೆ ಕಡೆಯೂ ಕೊಡ್ಬೋದು. ಎಸ್ಪೆಷಲಿ ಆಗಿ ನಾನು ಪಡುವುದ್ರೆ ಬ್ರಹ್ಮಸ್ಥಾನದ ವಿಷಯ ತಗೊಳ್ತೇನೆ. ಅಲ್ಲಿ ಮರಳು 1 ಫೀಟ್ ಮರಳು ಇರ್ತದೆ. ಬೀಚಿಗೆ ಹೋದರೆ ನಾವು 3 ಸುತ್ತ ಅಲ್ಲಿ ತಿರುಗಿದ ಕೂಡಲೇ ನಾವು ಕಾಲು ಸೊತ್ತು ಕೂತ್ಕೊಳ್ತೇವೆ ಬೀಚಲ್ಲಿ. ಇದರಲ್ಲಿ ಕಡಿಮೆ ಅಂದರೆ 2-2.5 ಗಂಟೆ ಕುಣಿತೇವೆ ನಾವು. ಮತ್ತು ಪಾತ್ರೆಗಳು ಅಷ್ಟೇ, ಏಜ್ ಆದವರು ಇದ್ದಾರೆ, ಹುಡುಗಾಟಿಗೆಯವರು ಇದ್ದಾರೆ, 2-3 ಜನ ಪಾತ್ರೆಗಳಿದ್ದಾರೆ. 3 ಜನ ಪಾತ್ರೆಗಳನ್ನು ನಾನು ಕೊಡಿಸಿದ್ದಾರೆ. ತಂದೆ ಇರುವಾಗ 5 ಜನ ಪಾತ್ರೆಗಳು, 8 ಜನ ಪಾತ್ರೆಗಳು ಇದ್ದಿದ್ದಾರಂತೆ. ಅವರು ಅಷ್ಟು ಜನ ನಾವು ಅದರಲ್ಲಿ ಸುತ್ತೇವೆ. ನಿರ್ದಿಷ್ಟವಾಗಿ ಕಡಿಮೆ ಅಂದರೆ ಒಂದು 20-30 ಕಿಲೋಮೀಟರ್ವರೆಗೆ ಸುತ್ತೇವೆ, ಒಂದು 2.5-3 ಗಂಟೆ, 2.5-3 ಗಂಟೆಗೆ. ಆದರೆ ಅದು ನಮಗೆ ಏನೂ ಅದರಲ್ಲಿ ನಮಗೆ ಟಯರ್ಡ್ ಆಗೋದಿಲ್ಲ, ನಮ್ಮ ಜೀವಕ್ಕೆ ಸುಸ್ತಾಗೋದಿಲ್ಲ. ಅದೇ ನಾವು ಖಾಲಿ ತಿರುಗುವಾಗ ಆ ಮಂಡಲ ಸೇವೆ ಬಿಟ್ಟು ಖಾಲಿ ನಾವು 2 ರೌಂಡ್ ತಿರುಗಿದರೆ ನಮಗೆ ಸಾಕಾಗ್ತದೆ. ಆ ರೀತಿಯ ಒಂದು ಶಕ್ತಿ ಇರ್ತದೆ. ಶಕ್ತಿ ಇಲ್ಲದೆ ಯಾವುದೂ ಒಂದು ನಡೆಯುವುದಿಲ್ಲ. ಒಂದು ಎಕ್ಸ್ಟ್ರಾ ಆರ್ಡಿನರಿ ಪವರ್ ಅಂತ ಏನು ಹೇಳ್ತೇವೋ, ಹೊರಗಿನ ಒಂದು ಶಕ್ತಿ, ಆಕರ್ಷಣೆ ಅಂತ ನೀವು ಏನು ಹೇಳ್ತೀರೋ, ಆಕರ್ಷಣೆ ಅಂತ ಶಕ್ತಿ ಅದು ನಮ್ಮಲ್ಲಿ ಇರುವ ಕಾರಣ ನಾವು ಈ ರೀತಿ ನಡೀತೇವೆ. ಓಕೆ. ಈಗ ಈ ಪಿಂಗಾರನ್ನೆಲ್ಲ ಮುಖಕ್ಕೆ ಹೀಗೆ ಮಾಡ್ತಾರೆ ಅಲ್ವಾ? ಅದರಿಂದ ಹೇಗೆ ಮುಖಕ್ಕೆ ಏನಾದರೂ ನೋವಾಗೋದು, ನೆಕ್ಸ್ಟ್ ಡೇ ಅದಾಗಿ ಆ ಸೇವೆ ಸಲ್ಲಿಸಿ ನೆಕ್ಸ್ಟ್ ಡೇ ನೋವಾಗುವಂಥದ್ದು, ಏನೋ ಗಾಯ ಆ ಥರದ್ದು ಏನು? ಇಲ್ಲ ಆ ಥರದ್ದು ದೈಹಿಕವಾಗಿ ಆಗುವಂಥದ್ದಿದ್ದರೆ ಅಲ್ಲಿ ನಿಯಮನಿಷ್ಠೆಯಿಂದ ಮಾಡಿದರೆ ಅಲ್ಲಿ ದೇವರೇ ಅದು ಸೇವೆಯನ್ನು. ಈಗ ನಾನು ನಾಗಮಂಡಲದಲ್ಲಿ ಏನೋ ಒಂದು ಸೇವೆ ಮಾಡ್ತೇನೆ, ಅದನ್ನು ಕೆಲವರು ತಿಳ್ಕೊಳ್ತಾರೆ, ಓ ಇಷ್ಟು ಎಲ್ಲ ಕೆಲಸ ಮಾಡಿದ್ದು ಯಾವ ರೀತಿಯಲ್ಲಿ ಅಂತ. ಆದರೆ ಅದು ಒಂದು ದೈವಿಕ ಅನುಗ್ರಹದಿಂದ ನಾವು ಮಾಡಿದ್ದೇವೆ ಬಿಟ್ಟರೆ ನಾನು ಮಾಡುವಂಥದ್ದಲ್ಲಿ 0. ನಾನು ಏನೂ ಇಲ್ಲ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ, ಈ ಸ್ಥಳಕ್ಕೆ ಬಂದಿದ್ದೇನೆ ದೇವರೇ, ನನ್ನಿಂದ ಸೇವೆ ಮಾಡಿಸ್ಕೊಳ್ಳು. ಕೆಲವು ಕಡೆ ನಾವು ಜ್ವರ ಅಥವಾ ನಮಗಂದ್ರೆ ಏನಂದರೆ ನಾವು ಹೇಳಿದ್ದೇವಲ್ಲ, ನಮ್ಮ ಮೇಳದಲ್ಲಿ ನಿರ್ದಿಷ್ಟವಾದ ಕರ್ತವ್ಯ ನಾವು ಮಾಡಲೇಬೇಕು. ನಮ್ಮ ಆರೋಗ್ಯ ನೋಡ್ಕೊಳ್ಳುವಾಗಿಲ್ಲ. ಒಂದು ಜ್ವರ ಬಂದರೂ ಮಾಡಬೇಕು, ಅಥವಾ ಏನು ಆರೋಗ್ಯದ ಸಮಸ್ಯೆ ಇದ್ದರೂ ನಾವು ಅದನ್ನು ಬದಿಗಿಟ್ಟು ಸೇವೆ ಮಾಡಬೇಕು. ಅಲ್ಲಿ ಸೇವೆಗೆ ಮಾತ್ರ ಪ್ರಾಶಸ್ತ್ಯ ಇರುವುದು. ನಾವು ಅದೇ ಕೆಲವು ಟೈಮ್ ನಾವು ಹೇಳ್ತೇವೆ, ಸ್ಟೇಜಲ್ಲಿ ನಾವು ಹುಲಿಗಳಾಗಿರ್ತೇವೆ, ಈಚೆ ಬಂದರೆ ಇಲಿಗಿರುವಂಥ ಬೆಲೆಯು ನಮಗಿರುವುದಿಲ್ಲ. ಅಷ್ಟು ಒಂದು ವ್ಯವಸ್ಥೆ ಅಂದರೆ ನಮ್ಮ ಕೈಯಲ್ಲಿ ಆದಷ್ಟು ವ್ಯವಸ್ಥೆ ಮಾಡ್ಕೊಳ್ತೇವೆ. ಆದರೂ ಕೆಲವು ವ್ಯವಸ್ಥೆಗಳು ನಮ್ಮ ಕಂಟ್ರೋಲಿಗೆ ಸಿಗೋದಿಲ್ಲ. ಮತ್ತು ಅಲ್ಲಿ ಪೂಜಾ ವಿಧಾನಗಳು ನಾವು ಏನು ಹೇಳ್ತೇವೆ ಹೇಳಿ, ಒಂದು ಶುದ್ಧಾಚಾರ ಇರುವಂಥ ಶುದ್ಧ ಇರುವಂಥ ಒಂದು ಸ್ಥಳಕ್ಕೆ ಹೋದರೆ ನಾವು ಯಾವುದೇ ಆಗಲಿ, ಪಾರ್ಕ್ ಆಗಲಿ ಅಥವಾ ಯಾವುದೇ ಒಂದು ಮನೆಗೆ ಹೋಗಲಿ, ನಮಗಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಬರ್ತದೆ. ಕೆಲವು ಕಡೆಯಲ್ಲಿ ಬ್ರಹ್ಮಸ್ಥಾನ ಅಂತ ಇರ್ತದೆ ಬಿಟ್ಟರೆ ಅಲ್ಲಿ ಅನಾಚಾರಗಳು ನಡೆದಂಥ ಸ್ಥಳ ಅಥವಾ ಅಲ್ಲಿ ಸರಿಯಾದ ವ್ಯವಸ್ಥೆಗಳಾಗದೇ ಇದ್ದರೆ ನಮಗಲ್ಲಿ ನೆಗೆಟಿವ್ ಎನರ್ಜಿ ಬಂದೇ ಬರ್ತದೆ. ನಾವು ಅದನ್ನು ದೈಹಿಕವಾಗಿಯೂ ಸುಸ್ತಾಗ್ತದೆ ಆಗ್ತದೆ. ಆದರೆ ಅದನ್ನು ನಾವು ಜಪತಪದಿಂದ ಸರಿ ಮಾಡ್ಕೊಳ್ಬೇಕು, ಆಚಾರ ವಿಚಾರದಲ್ಲಿ ಸರಿ ಮಾಡ್ಕೊಳ್ಬೇಕು. ನಮ್ಮ ನೇಮ ನಿಷ್ಠೆಗಳನ್ನು ಸರಿಯಾಗಿ ನಾವು ಇಟ್ಕೊಂಡ್ರೆ ಅಲ್ಲಿ ನಾವು ಅದನ್ನೇ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಓಕೆ. ಈಗ ಈ ಸೇವೆಯಲ್ಲೆಲ್ಲ ಡಮರು ಅಥವಾ ಈ ಸಿರಿ ಏನಿದೆ, ಸಿರಿಯಲ್ಲೆಲ್ಲ ಹಕ್ಕಿಗಳನ್ನೆಲ್ಲ ಮಾಡ್ತಾರೆ, ಅದೇನದು ವಿಶೇಷ? ಅವುಗಳ ಪಾತ್ರ ಏನಿರುತ್ತೆ? ಸಿರಿ ಅಂದರೆ ನೀವು ಇದೊಂದು ಮುಖ್ಯವಾದಂಥ ವಿಷಯ ಹೇಳಿರುವಂಥದ್ದು. ಸಿರಿ ಒಲಿ ಅಂದರೆ ಎಲ್ಲಿ ಎಲ್ಲ ಉಪಯೋಗಿಸ್ತಾರೆ ಅಂತ ಸಾಮಾನ್ಯ ಜನರಿಗೂ ಗೊತ್ತಿದೆ. ಹುಟ್ಟಿನಲ್ಲೂ ಉಪಯೋಗಿಸ್ತಾರೆ, ಸಾವಿನಲ್ಲಿ ಉಪಯೋಗಿಸ್ತಾರೆ. ಸಾವಿನಲ್ಲಿ ಉಪಯೋಗಿಸೋದಂದರೆ ಸಾವಿನ ಮನೆ ಆಗಲಿ, ಮದುವೆ ಮನೆ ಆಗಲಿ, ಯಾವುದೇ ಒಂದು ವಿಶೇಷ ಆಗಲಿ, ಅಲ್ಲಿ ಒಂದು ಚಪ್ರ ಹಾಕ್ತಾರೆ. ಸಾಮಾನ್ಯ ಈಗ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಯಲ್ಲಿ ಹಸಿ ಮಡ್ಲು ಚಪ್ರ, ಈಗ ಎಲ್ಲ ಶಾಮಿಯಾನ ಬಂದಿದೆ, ದೊಡ್ಡ ದೊಡ್ಡ ಟೆಂಟ್ ಬಂದಿದೆ ಅಂತ, ಮೊನ್ನೆ ಒಂದು ಕಡೆ ಬಂದಿದೆ ಅಂತ, ಅದೇ ಜರ್ಮನ್ ಟೆಂಟ್ ಅಂತೆ. ನಿಜವಾಗಿ ಅದರೊಳಗೆ ನಮಗೆ ಇರಲಿ ಅರ್ಧ ಗಂಟೆ AC ಇಲ್ಲದೆ ಇದ್ದರೆ ನಾವು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ದೇವ್ರು ಹೇಗೆ ಕೂತ್ಕೊಳ್ತಾರೆ ಅಲ್ವಾ? ನಾವೆಲ್ಲ ಸೀಲೆ ಸಹಿತ ಒಡೆದು ಹೋಗ್ಬೋದು, ಅಷ್ಟು ಒಂದು ಹೀಟ್ ಇದೆ ಅದರೊಳಗಡೆ. AC ಇದ್ರೆ ತೊಂದರೆ ಇಲ್ಲ. ಅದೇ ಥರದಲ್ಲಿ ಈ ಚಪ್ಪರದಲ್ಲಿ ಆಗುವಂಥ ವ್ಯವಸ್ಥೆಗಳು, ಮೊನ್ನೆ ಕೊರೋನಾ ಬಂದಾಗ ಏನೆಲ್ಲ ವ್ಯವಸ್ಥೆಗಳು, ಒಂದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ವೈರಾಣುವಿನಿಂದ ಮನುಷ್ಯನು ಸಾಯ್ತಾನೆ, ಅಥವಾ ಪ್ರಾಣಿ ಸಾಯ್ತದೆ, ಅಥವಾ ಮನುಷ್ಯನ ಬದುಕೆ ಹಾಳಾಗ್ತದೆ ಅನ್ನುವ ರೀತಿಯಲ್ಲಿ ಬಂದು ನಮ್ಮನ್ನು ಭಯ ಬಿಡಿಸಿದೆ ಅಲ್ಲ. ಹಿಂದಿನವರು ಇದೇ ಒಂದು ತಲೆಯಲ್ಲಿ ಆಲೋಚನೆ ಇಟ್ಕೊಂಡೇ ಮಾಡಿದ್ದಾರೆ.
ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನಗಳಿಗೆ ಸಾವಿರಾರು ಆರೋಗ್ಯ ಸಮಸ್ಯೆಗಳಿರ್ತದೆ. ಒಬ್ಬನಿಗೆ ಆರೋಗ್ಯ ಸಮಸ್ಯೆ, ಈಗ ಶೀತ ಕೆಮ್ಮವೇ ತಗೊಳ್ಳುವ, ಅಂಟು ರೋಗ ಅದು. ಶೀತ ಕೆಮ್ಮ ಜ್ವರ ಅಂಟು ರೋಗ ಸಾಮಾನ್ಯ ನಮಗೆ ತಿಳಿದಾಗೆ. ಒಬ್ಬ ಶೀತ ಆದವನ ಹತ್ರ ನಾವು ಹೋಗಿದ್ದು ಸ್ವಲ್ಪ ಹತ್ತಿರದಲ್ಲಿ ಮಾತಾಡಿದರೆ ಅಥವಾ ಅವ ಸೀನಿದ್ರೆ ನಮ್ಮ ಹತ್ರ ನಮಗೆ ಶೀತ ಬರ್ತದೆ ಅಥವಾ ಜ್ವರ ಬರ್ತದೆ, ಕೆಮ್ಮ ಬರ್ತದೆ. ಅದೇ ಥರದಲ್ಲಿ ಆ ಒಂದು ವೈರಸ್ಗಳನ್ನು ಹಿಡಿದಿಡಲಿಕ್ಕೆ ಈ ಸಿರಿಯೋಲಿಯನ್ನು ಉಪಯೋಗಿಸ್ತಾರೆ. ಸಿರಿಯೋಲಿ ಅಲ್ಲಿ ಪ್ರಧಾನವಾಗಿರ್ತದೆ. ಮತ್ತು ಕೆಲವೊಂದು ದೇವರುಗಳಿಗೆ ಭೂ ಸ್ಪರ್ಶ ಇರುವುದಿಲ್ಲ. ಸುಬ್ರಹ್ಮಣ್ಯನನ್ನು ಅಲ್ಲಿ ನಾವು ನವಿಲಿನ ರೀತಿಯಲ್ಲಿ ನೀವು ಮತ್ತೆ ತೋರಿಸ್ಬೋದು. ಇದರಲ್ಲಿ ನಾಗಮಂಡಲದಲ್ಲಿ ನಾವು ನವಿಲಿನ ಒಂದು ಆಕೃತಿ ಮಾಡ್ತೇವೆ, ಅದರಲ್ಲಿ ಸುಬ್ರಹ್ಮಣ್ಯನನ್ನು, ಬ್ರಹ್ಮನ ತಾವರೆ ಮಾಡ್ತೇವೆ, ಅದರಲ್ಲಿ ಬ್ರಹ್ಮನನ್ನು, ಶಂಖ ಮಾಡ್ತೇವೆ, ಅದರಲ್ಲಿ ಕೃಷ್ಣನನ್ನು, ವಿಷ್ಣುವನ್ನು, ದಶಾವತಾರದ ಒಂದು ದೇವರನ್ನು ಕರೆದು ಕೂರಿಸ್ತೇವೆ. ಆ ಥರದ ವ್ಯವಸ್ಥೆಗಳು. ಸಿರಿಯೋಲಿ ಅನ್ನುವಂಥದ್ದು ಒಂದು ಶುದ್ಧ. ಇದರಲ್ಲಿ ನಾವು ಹೇಗೆ ಪೂಜೆ ಮಾಡುವಾಗ ದರ್ಬೆಯನ್ನು ನಮಗೆ ಧಾರಣೆ ಪವಿತ್ರಕ್ಕೆ ಕೊಡ್ತಾರೋ ಅದೇ ರೀತಿಯಲ್ಲಿ ಈಗ ನೋಡಿ ಏನೇ ಒಂದು ವಿಶೇಷ ಆಗಲಿ, ಮಾವಿನ ಸೊಪ್ಪು, ಹಲಸಿನ ಸೊಪ್ಪು ತರ್ತೇವೆ ಮನೆಗೆ. ಯಾಕೆ ತರ್ತೇವೆ ಅಂದರೆ ಅದು ಆ್ಯಂಟಿವೈರಸ್ ಅಂತ. ಅದನ್ನು ಹಿಂದಿನವರು ನಮ್ಮ ಜನಗಳು ಹೇಳಲಿಲ್ಲ. ಈಗ ನಾವು ಹೇಳಿದರೆ ಮಕ್ಕಳಿಗೆ ಮುಂದೆ ಮಾಡ್ತಾರೆ ಅವರು. ಈಗ ನಮ್ಮ ಜನ್ರೇಷನ್ ಹಾಳು ಮಾಡಿದ್ದು ಯಾರು ಹೇಳಿ? ನಾವೇ ಹಾಳು ಮಾಡಿದ್ದು. ನಿಜವಾಗಿ ನೋಡಿ, ಪ್ರಕೃತಿ ಬನದಲ್ಲಿ ಏನೂ ಮಾಡುವಾಗಿಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡುವಾಗಿಲ್ಲ. ಅಲ್ಲಿ ಏನೇನು ಪೂಜೆ ಇದೆಯೋ ಅದನ್ನು ಮಾಡಿಕೊಂಡು ಅದನ್ನು ಅದೇ ಥರದಲ್ಲಿ ನೀನು ಮುಂದುವರ್ಸ್ಕೊಂಡು ಹೋಗಬೇಕಂತ ಹಿಂದಿನವರು ಹೇಳಿದ್ದಿದ್ರೆ ಕಾಡು ನಾಡು ಎರಡೂ ಉಳಿತಾ ಇತ್ತು. ಇವಾಗ ನಾಡಲ್ಲಿ ಕಾಡು ಇಲ್ಲವೇ ಇಲ್ಲ. ಯಾಕೆ? ಬನಪುರ ಕಾಂಕ್ರೀಟೀಕರಣ ಆಗಿದೆ. ಮತ್ತು ಎಲ್ಲಿಯವರೆಗೆ ಅಂದರೆ ನಿಜವಾಗಿ ಕೆಲವೊಂದು ನಾಗಬನ ಅಥವಾ ಬ್ರಹ್ಮನ ಗುಡಿಯಲ್ಲಿ ನಾವು ಹೋಗಿ ನಿಲ್ತೇವಲ್ಲ, ದೇವಸ್ಥಾನ ಆಗಿದೆ, ಬ್ರಹ್ಮಸ್ಥಾನ ಹೋಗಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆಗಿದೆ. ಅಲ್ಲಿ ನಾವು ನಿಲ್ಲಿಕ್ಕಾಗೋದಿಲ್ಲ. ಇನ್ನು ದೇವರು ಹೇಗೆ ಅಲ್ಲಿ ಬದುಕುವಂಥದ್ದು? ದಿವಸಕ್ಕೆ ಒಂದು 2 ಗಂಟೆ ಅಥವಾ ವರ್ಷಕ್ಕೆ ಒಂದು 2-3 ಗಂಟೆ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿ ಇದೆ. ದೇವರಲ್ಲಿ ಹೇಗೆ ಕೂತ್ಕೊಳ್ತಾನೆ? ಈಗ ನಮ್ಮ ಮನೆ ಆದರೆ ನಮಗೊಂದು ರಿಲ್ಯಾಕ್ಸ್, ಅಂದರೆ ಫ್ರೀ ಆಗಿದ್ದೇವೆ ಅನ್ನುವಂಥ ಒಂದು ಮೆಂಟಾಲಿಟಿ ಬರಬೇಕು. ಅದಕ್ಕೆ ಸರಿಯಾದಂಥ ಪೂರಕವಾದಂಥ ವ್ಯವಸ್ಥೆಗಳಿರಬೇಕಲ್ವಾ? ಇದು ಏನಿಲ್ಲ, ಎಲ್ಲವೂ ಬಿಸಿ 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 ಟೈಲ್ಸು, ಕಾಂಕ್ರೀಟು, ಅದು ಇದು ಮಾಡಿದರೆ ನಾಗ ಬದುಕಲಿಕ್ಕೆ ಆಗ್ತದೆ? ನಾಗನಿಗೆ ಒಂದು ಹೇಳ್ತಾರೆ, ನಾಗರ ಹಾವಳು ಹೂವೆ ಅಂತ. ಹೂವಿನಷ್ಟು ಸ್ಮೂತ್ ಅದು ನಾಗರಾವು, ಅಷ್ಟು ಸ್ಮೂತ್ ಅದರಲ್ಲಿ. ಅಂದರೆ ನಾಗನ ಶಾರೀರಿಕವಾಗಿ ಅಷ್ಟು ಸ್ಮೂತ್ ಇರುವಂಥದ್ದಕ್ಕೆ ನಾವು ಬೆಂಕಿಯನ್ನು, ಈ ಬಿಸಿಯನ್ನು ಗ್ರಹಿಸುವಂಥ ಈ ವ್ಯವಸ್ಥೆಗಳನ್ನು ಮಾಡಿದಾಗ ತಪ್ಪಾಗ್ತದಲ್ಲ ಅಕ್ಕ? ಅದೇ ರೀತಿಯಲ್ಲಿ ನಾವು ಈಗ ಹೇಳುವಂಥದ್ದು ಜನಗಳಿಗೆ, ಯಾಕೆ ಸುಮ್ಮನೆ ಖರ್ಚು ಮಾಡ್ತೀರಾ? ಅನಾವಶ್ಯಕ ಪ್ರಕೃತಿ ಹಾಳು ಮಾಡ್ತೀರಾ, ಖರ್ಚು ಮಾಡ್ತೀರಾ, ಕಡೆಗೆ ಆ ಸೇವೆಗೆ ಒಂದು ತಪ್ಪು ಹೆಸರು ಬರ್ತದೆ. ನೀವೇನು ಹೇಳಿದ್ರಿ, ತುಂಬ ಖರ್ಚು, ನಾಗಮಂಡಲ, ಆಡಂಬರ ಅಂತ ಏನೋ ಒಂದು ಜನಗಳೀಗ ಗ್ರಹಿಸ್ಕೊಂಡಿದ್ರು, ಅದು ಆಗೋದು ಯಾರ ತಪ್ಪಿನಿಂದಾಗಿ? ನಮ್ಮ ತಪ್ಪಿನಿಂದಲೇ ಆಗಿರುವಂಥದ್ದು. ಈಗ ಕಾರ್ಯಕ್ರಮ ನಾವು ಮಾಡ್ತೇವೆ, ಮಾಡಿಸುವವರ ತಪ್ಪಿನಿಂದ ಆಗಲಿ ಈ ಥರದ ಅಪವಾದ ಬರ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಸೊ ನಾಗಮಂಡಲದ ಕುರಿತಿರುವಂತ ದೊಡ್ಡ ತಪ್ಪು ಕಲ್ಪನೆ ಇದೇ ಆಗಿರ್ಬೋದು. ಇದೇ ಇರ್ಬೋದು. ಸೊ ಅದೇ ನಾನು ಡಮರು ಬಗ್ಗೆ ಕೇಳ್ತಾ ಇದ್ದೆ, ಅದು ನೀವು ಹೇಳಲಿಲ್ಲ. ಹೌದು, ಡಮರು ಅಂದರೆ ಅದು ಈಶ್ವರನ ವರದಾನ ಅಂತ. ಈಗ ನಮ್ಮಲ್ಲಿ ಇರುವಂಥದ್ದು ಪಂಚಲೋಹದ ಡಮರು ಇದೆ ಅಲ್ವಾ? ಬ್ರಹ್ಮ ಕಪಾಲ ಹಿಡಿದು, ಅದು ಬ್ರಹ್ಮ ಕಪಾಲದ ಕತೆ ಜನರಿಗೆ ಗೊತ್ತಿರ್ಬೋದು, ಅದನ್ನು ನಾನು ತಗೊಂಡ್ರೆ ಇನ್ನೂ ತುಂಬ ಉದ್ದ ಆಗ್ತದೆ. ಅದಕ್ಕೆ ಬ್ರಹ್ಮ ಕಪಾಲವನ್ನು, ಬ್ರಹ್ಮನ ತಲೆಯನ್ನು ಸ್ಥಿರಚ್ಛೇದನ ಮಾಡಿದಾಗ, ಸರಸ್ವತಿಯನ್ನು ಮದುವೆ ಆದ ಕಾರಣ ಬ್ರಹ್ಮನ ಸ್ಥಿರಚ್ಛೇದನ ಆಗಿದೆ. ಸ್ಥಿರಚ್ಛೇದನ ಆದಾಗ ಬ್ರಹ್ಮನ ಮುಖ, ಆ ಮುಖದಲ್ಲಿ ಅಷ್ಟು ವರ್ಚಸ್ಸಿದೆ ಅಲ್ಲ, ಆ ಪವರು ಈಶ್ವರನನ್ನು ಹಿಡಿತದೆ. ಈಶ್ವರನ್ನು ಹಿಡಿದಾಗ ಈಶ್ವರನು ಹುಚ್ಚರ ಥರ ಯಾವುದು ಲಯ ಕೆಲಸ ಮಾಡೋದಿಲ್ಲ. ಅವರ ಕೆಲಸ ಬಿಟ್ಟು ಪ್ರಪಂಚದಲ್ಲಿ ಸುತ್ತಾ ಇರ್ತಾರೆ 7 ಲೋಕದಲ್ಲಿ. ನಮ್ಮ ಗ್ರಹಿಕೆ 7 ಲೋಕ ಅಂತ, ಈ ಭೂಲೋಕ ಸೇರಿ 7 ಲೋಕದಲ್ಲಿ ಸಂಚರಿಸುವಾಗ ಏನಾಗಿದೆ, ಅದರ ಬ್ರಹ್ಮ ಕಪಾಲದ ನಂತರ ಇವರು ದೇವರ ಒಂದು ಅವರಲ್ಲಿ ಒಂದು ಮಾತುಕತೆ ಆದಾಗ ಈಶ್ವರನು ಎಲ್ಲ ಶಕ್ತಿಗಳನ್ನು ಒಟ್ಟು ಸೇರಿಸಿ ಡಮರುವನ್ನು ಹಿಡಿದು ಬಾರಿಸುವಾಗ ಆ ಬ್ರಹ್ಮ ಕಪಾಲ ಬಿಟ್ಟಿದೆ ಅಂತ. ಯಾಕಂದರೆ ಈಶ್ವರನಿಗೆ ಅದರಿಂದ ಬಿಡುಗಡೆ ಆಗಿದೆ ಅಂತ. ಬ್ರಹ್ಮನ ಮುಖದಿಂದ ಅದು ಬ್ರಹ್ಮ ಕಪಾಲ ಅಂತ ಹಿಡಿದದ್ದು, ಅದು ಡಮರುವಿಂದ ಆಗಿದೆ ಅಂತ. ಅದು ಆ ಡಮರುವಿಂದ ಸೇವೆ ಮಾಡಲಿಕ್ಕೆ ಪುನಃ ಅದು ನಮ್ಮ ಕುಟುಂಬದವರಿಗೆ ಬಂದಿರುವಂಥ ಸೇವೆ. ಹಾಗಾಗಿ ನಾವು ಆ ಡಮರುವನ್ನು ಎಲ್ಲಿ ಹೋಗಿ ಬಾರಿಸ್ತೇವೋ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗೋದಾಗಲಿ ಹೋಗ್ತದೆ. ಪುನಃ ಅಲ್ಲಿ ಏನೂ ಈಗ ನಾವು ಹೇಳ್ತೇವೆ ನೋಡಿ, ಅಲ್ಲಿ ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಈ ಬ್ರಹ್ಮಹತ್ಯ, ಯಾವುದೇ ಒಂದು ದೋಷಗಳು ಇದ್ದರೂ, ಯಾವುದೇ ಒಂದು ಹತ್ಯೆ ಆದಂಥ ದೋಷಗಳು ಇದ್ದರೂ ಸಹಿತ ಅಲ್ಲಿ ಪರಿಹಾರ ಆಗುವಂಥ ವ್ಯವಸ್ಥೆಗಳು ನಮ್ಮ ಡಮರುವ ಶಬ್ದದಲ್ಲಿ ಇದೆ. ಅದನ್ನು ನಮ್ಮ ಕುಟುಂಬದವರು ಅಥವಾ ನಮ್ಮ ಮೇಳದವರು ಹಿಡಿದು ಬಾರಿಸುವುದರಿಂದ ಅಲ್ಲಿರುವಂಥ ಆ ಶಕ್ತಿಗಳು ಅಲ್ಲಿಂದ ಉಚ್ಚಾಟನೆ ಆಗ್ತದೆ ಅಂತ.
ಅಲ್ಲಿಂದ ಓಡಿಸಲ್ಪಡ್ತದೆ. ಆವಾಗ ಅಲ್ಲಿ ಓಡಿಸಿದಾಗ ಅಲ್ಲಿ ಸ್ಥಳ ಶುದ್ಧ ಆಗ್ತದೆ. ನಾವು ಒಂದು ಪಂಚವರ್ಣದ ಪುಡಿಯಲ್ಲಿ ನಾವು ಜಂಗಮ ಸೊಪ್ಪಿನ ಪುಡಿ ಅಂತ ಹಾಕ್ತೇವೆ. ಹಿಂದಿನ ಕಾಲದಲ್ಲಿ ರಾಜರು ಎಲ್ಲ ಚಿನ್ನವನ್ನು ಅಗದು ತೆಗಿತಾ ಇರಲಿಲ್ಲ, ರಸಭಸ್ಮಗಳಿಂದ ತೆಗಿತಾ ಇದ್ರು. ಯಾವುದಂದ್ರೆ ಈ ಜಂಗಮ ಸೊಪ್ಪು ಅಂತ ನಾವು ಪಚ್ಚೆ ಪುಡಿ ಅಂತ ಏನು ಮಂಡಲದಲ್ಲಿ ಉಪಯೋಗಿಸ್ತೇವೋ ಅದು ಆ ಜಂಗಮ ಸೊಪ್ಪಿನಿಂದಲೇ ಆಗಿರುವಂಥದ್ದು. ಅದರಲ್ಲಿ ರಸ ಸಿಗುವುದಿಲ್ಲ. ರಸ ಸಿಕ್ಕಿದರೆ ಅದು ಯಾವ ವಸ್ತುವಿಗೆ ಕಬ್ಬಿಣಕ್ಕೂ ತಾಗಿಸಿದ ಸಹಿತ ಚಿನ್ನ ಆಗ್ತದಂತೆ. ಆ ಥರದ ಒಂದು ವ್ಯವಸ್ಥೆಗಳಿರುವಂಥದ್ದು. ಇಲ್ಲಿ ಬಾಳೆಕುದುರೆ ಮಠದಲ್ಲಿ ಹಾಗೆ ಉಂಟು. ಅಲ್ಲಿ ಒಂದು ಲಿಂಗಕ್ಕೆ ನಾವು ಆರಾಧನೆ ಮಾಡಿದರೆ ಲಿಂಗಕ್ಕೆ ಹೊಯ್ದ ನೀರು ಚಿನ್ನದ ರಸ ಆಗಿ ಬರ್ತದೆ ಅಂತ. ಆ ಥರದ ವ್ಯವಸ್ಥೆಗಳೆಲ್ಲ ಇದೆ. ಕೆಲವೊಂದು ಏನಾಗಿದೆ ಅಂದರೆ ನಮ್ಮ ಕಲ್ಪನೆಗೆ ಮೀರಿದ ಒಂದು ಶಕ್ತಿ ಇದೆ. ನಾವು ಅದನ್ನು ತಿಳ್ಕೊಳ್ಳದೆ ಮಾತಾಡೋದ್ರಿಂದಾಗಿ ಇದು ಮೂಢನಂಬಿಕೆ ಅಥವಾ ಮೌಢ್ಯ ಅಂತ ಬರ್ತದೆ. ತಿಳುವಳಿಕೆಯಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ, ಈ ನಾಗಮಂಡಲ ಅಂತಲ್ಲ, ಪ್ರತಿಯೊಂದು ಪೂಜೆಯಲ್ಲಿಯೂ ಅದರದ್ದೇ ಆದಂಥ ಒಂದು ರೀತಿಯಲ್ಲಿ ನಾವು ಹೋದರೆ ಅದು ಉತ್ತಮ ಫಲ ಸಿಗ್ತದೆ. ಓಕೆ, ಈಗ ಒಂದು ಕೊನೆಯ ಪ್ರಶ್ನೆ, ನಾಗ ದೇವರ ಬಗ್ಗೆ ಜನರಿಗೆ ತಿಳಿಯದಂತ ಒಂದು ಸಂಗತಿ ಇದೆ ಅಂತ ಹೇಳಿದ್ರೆ ಅದು ಯಾವುದು? ನಾಗನ ಬಗ್ಗೆ ಎಲ್ಲರಿಗೂ ಅನುಭವ ಆಗಿದೆ. ಇತ್ತೀಚಿನ ನೋಡಿ ಒಂದು ವ್ಯವಸ್ಥೆಯಲ್ಲಿ ಸುಬ್ರಹ್ಮಣ್ಯದಲ್ಲಿಯೇ ಒಂದು ವ್ಯವಸ್ಥೆಯಲ್ಲಿ ಸಚಿನ್ ತೆಂಡೂಲ್ಕರ್ ಬಂದು ಸುಬ್ರಹ್ಮಣ್ಯದಲ್ಲಿ ಸೇವೆ ಮಾಡಿದ ನಂತರ ಅಲ್ಲಿ 1000 ಪಟ್ಟು ಜಾಸ್ತಿ ಆಗಿದೆ ಸೇವೆ. ಯಾಕೆ ಸೇವೆ ಆಗಿದೆ ಅಂದರೆ ಅದು ಹೇಳ್ತಾರೆ ನೋಡಿ, ಹಿತ್ತಲ ಗಿಡ ಮದ್ದಲ್ಲ. ಇದು ಈ ಹಿಂದಿನವರು ಮಾಡಿರುವಂಥ ಗಾದೆ. ಯಾಕಂದರೆ ನಾವು ನಮ್ಮ ನಾಗಬನದಲ್ಲಿಯೇ ಪ್ರಾರ್ಥನೆ, ಆರೋಗ್ಯ ಅಥವಾ ಸಂಪತ್ತು ಏನು ಪ್ರಾರ್ಥನೆ ಮಾಡಿ ನಮ್ಮ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಕೊಟ್ಟೇ ಕೊಡ್ತಾರೆ ದೇವರು. ಹಾಗಾಗಿ ಇವಾಗಿನ ವ್ಯವಸ್ಥೆಗಳು ಏನಾಗಿದೆ ಅಂದರೆ, ನನಗೆ ದೊಡ್ಡ ಸಭೆಯಲ್ಲಿ ಸನ್ಮಾನ ಮಾಡಬೇಕು, ನಾನು ದೊಡ್ಡ ಹಣವನ್ನು ಖರ್ಚು ಮಾಡಬೇಕು, ನನ್ನ ಹೆಸರು 10 ಜನ ಹೇಳಬೇಕು, ನನ್ನ ಹೆಸರು ಪೇಪರಲ್ಲಿ ಹಾಕಬೇಕು, ಬ್ಯಾಲೆಟ್ ಪೇಪರಲ್ಲಿ ಹಾಕಿ ಹಂಚಬೇಕು ನನ್ನ ಹೆಸರಂತ. ಎಲ್ಲಿಯೋ ಹೋಗಿ ಯಾವುದೋ ದೇವರಿಗೆ ಸೇವೆ ಮಾಡುವ ಬದಲು ನಮ್ಮ ದೇವರಿಗೆ ಸುಬ್ರಹ್ಮಣ್ಯ, ಹೇಗೆ ನಾಗ ಸುಬ್ರಹ್ಮಣ್ಯ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ಸೇವೆ ಮಾಡ್ತೇವೆ ನೋಡಿ, ಅದೇ ಥರ ನಮ್ಮ ಮನೆ ದೇವರಿಗೂ ಸೇವೆ ಮಾಡಿಕೊಂಡು ಅದರಿಂದ ಫಲ ಪಡಿಬೇಕು ಅಂತ. ಈಗ ನಾವು ಇತ್ತೀಚಿನ ಒಂದು ದಿನಗಳಲ್ಲಿ ನೋಡ್ತೇವೆ, ಈಗ ಕೊರೋನಾ ಬಂದ ಮೇಲೆ ಸಾಮಾನ್ಯವಾಗಿ ಜನಗಳೆಲ್ಲ ಊರಿನ ಕಡೆ ಬರ್ತಾ ಇದ್ದಾರೆ ಮೂಲ ಸ್ಥಾನವನ್ನು ಹುಡುಕೊಂಡು. ಮೂಲಸ್ಥಾನ ಅಂದರೆ ಏನು ಹೇಳಿ, ನಮ್ಮ ಅಪ್ಪ ಅಥವಾ ಅಜ್ಜ ಪಿಜ್ಜ ಅಥವಾ 4-5 ತಲೆಮಾರಿನ ಹಿಂದಿನವರು ಆ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಆ ದೇವರ ಆರಾಧನೆ ನಾವು ಮಾಡಿದಾಗ ನಾವು ಅದನ್ನು ನಮ್ಮ ಹಿಂದಿನವರಿಗೆ ಕೊಡುವಂಥ ಗೌರವ ಅಥವಾ ನಮ್ಮ ಹಿಂದಿನವರು ದೇವರಿಗೆ ಕೊಡುವಂಥ ಗೌರವ ಅಂತ ಬರ್ತದೆ. ಮೂಲಸ್ಥಾನದಲ್ಲಿ ನಾವು ಅಥವಾ ನಮ್ಮ ದೇವಸ್ಥಾನದಲ್ಲಿ ನಾವು ಏನು ಪೂಜೆ ಮಾಡದೆವು, ಅತಿರೇಕವಾದಂಥ ಕ್ಷೇತ್ರದಲ್ಲಿ ಪೂಜೆ ಮಾಡಿದರೆ ಫಲ ಇಲ್ಲ. ಈಗ ನನ್ನಲ್ಲಿ ಕೆಲವರು ಕೇಳ್ತಾರೆ, ನಾವು ಅಲ್ಲಿ ಅಷ್ಟು ಆಶ್ಲೇಷ ಬಲಿ ಮಾಡಿದ್ದೇವೆ, ಅಲ್ಲಿ ಅಷ್ಟು ಪೂಜೆ ಮಾಡಿದ್ದೇವೆ, ಆ ದೇವಸ್ಥಾನದಲ್ಲಿ ಇಷ್ಟು ಪೂಜೆ ಮಾಡಿದ್ದೇವೆ, ಆ ದೇವಸ್ಥಾನದಲ್ಲಿ ಅಷ್ಟು ಆಟ ಮಾಡಿದ್ದೇವೆ, ಮತ್ತೊಂದು ಹರಕೆ ಮಾಡಿದ್ದೇವೆ ಅಂತ. ಯಾವುದಕ್ಕೂ ಅವರು ಮೂಲಸ್ಥಾನ ನಮ್ಮ ಮನೆಯಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ನಾವು ಸರಿ ಮಾಡ್ಕೊಳ್ಳದೆ ಅಲ್ಲಿಯೇ ನಾವು ಪ್ರಸಾದ ತಗೊಂಡು ಇಲ್ಲಿ ನಾವು ಗಲೀಜು ಪರಿಸರದಲ್ಲಿರುವಾಗ ಬಂದರೆ ಅದು ಹಾಳಾಗೇ ಆಗ್ತದಲ್ವ. ಈಗ ಒಂದು ಹೊಸ ಒಂದು ವ್ಯವಸ್ಥೆಗಳು ನಮ್ಮ ಇವತ್ತು ಈಗ ತಯಾರಿಸಿದ ಒಂದು ಆಹಾರ ಇದೆ, ನಿನ್ನೆಯೋ ಮೊನ್ನೆಯೋ ತಯಾರಿಸಿದ ಆಹಾರಕ್ಕೆ ಅದನ್ನು ಹಾಕಿ ನಾವು ಕಲಿಸಿದರೆ ಎಲ್ಲವೂ ಹಾಳಾಯ್ತಲ್ಲ. ಈಗ ಮಾಡಿದ ಆಹಾರ ಶುದ್ಧ ಹೌದು, ನಾವು ಅಲ್ಲಿಂದ ದೇವರ ಪ್ರಸಾದ ತರುವುದು ಶುದ್ಧ ಹೌದು, ತರುವಲ್ಲಿವರೆಗೆ ಮಾತ್ರ. ತಂದೆ ಹಾಕುವಂಥ ವ್ಯವಸ್ಥೆಗಳು ನಾವು ಇಲ್ಲಿ ಹಳಿಸಿದ ಒಂದು ವ್ಯವಸ್ಥೆಗೆ ಹಾಕಿದಾಗ ಆಗುತ್ತದೆ. ಅದಕ್ಕೆ ನಾನು ಹೇಳುವಂಥದ್ದು, ಸಣ್ಣ ಮಟ್ಟದಲ್ಲಿ ಸಣ್ಣ ಸೇವೆಯನ್ನು ನಮ್ಮ ಮನೆಯಲ್ಲಿಯೇ ಮಾಡಿ ಅದರ ಪ್ರಸಾದ ಪಡ್ಕೊಳ್ಳೋದು ಅತಿ ಉತ್ತಮ. ಆಡಂಬರಕ್ಕೆ ಹೋಗಿದೆ ಸಣ್ಣ ಮಟ್ಟದಲ್ಲಿ ಪೂಜೆ ಮಾಡ್ಬೋದು. ಈಗ ನಾವು ಹೊರಗಡೆ ಎಲ್ಲ ಮಾಡ್ತೇವಲ್ವಾ, ನಾವು ಕಳೆದ ಸರಿ ಬೆಂಗಳೂರಲ್ಲೇ ಒಂದು 3-4-5 ನಾಗಮಂಡಲ ಮಾಡಿದ್ದೇವೆ. ಕಡಿಮೆ ಅಂದರೆ 4-5 ಲಕ್ಷ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಯ ಪೂಜೆಗಳನ್ನು ಮಾಡಿ ಬರುವಂಥ ವ್ಯವಸ್ಥೆಗಳು ಸಹಿತ ಸೇರಿ 4-5 ಲಕ್ಷದಲ್ಲಿ ಸೇವೆ ಆಗ್ತದೆ. ಊರಿನ ಜನಗಳು ಆದಷ್ಟು ಅದೇ ಹಿಂದಿನವರು ಏನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾನು ಉದಾಹರಣೆ ಕೊಡುವುದಂತಾದರೆ, ಹಿಂದಿನ ಕ್ರಮಗಳು ಸದ್ಯ ಇರುವಂಥದ್ದು ಪಡುಬಿದ್ರೆ ಖಡ್ಗೇಶ್ವರಿ ಬ್ರಹ್ಮಸ್ಥಾನದಲ್ಲಿದೆ. ಅಲ್ಲಿ ಒಂದು ನಾಗಮಂಡಲ ಅಂತಾದರೆ ಮಧ್ಯಾಹ್ನ ಸಂತರ್ಪಣೆಯೂ ಅಲ್ಲಿ ಮೊದಲು ಆಗ್ತಾ ಇರಲಿಲ್ಲ, ಬೆಳಗಿನ ಫಲಾರವೂ ಇಲ್ಲ, ವಾರಗಟ್ಟಲೆ ಚಪ್ರ ಇಲ್ಲ, ಲೈಟಿಂಗ್ ಇಲ್ಲ, ಏನೂ ಇಲ್ಲ, ಆಸನಗಳು ಇಲ್ಲ, ಶಾಮಿಯಾನ್ ಇಲ್ಲ, ಫೋಟೋಗ್ರಫಿ ಇಲ್ಲ, ವಿಡಿಯೋ ಇಲ್ಲ. ಒಂದು ಹೂವನ್ನು ಉಪಯೋಗಿಸ್ತಾರೆ. ಸಂಜೆ 6 ಗಂಟೆಗೆ ಫಲವಸ್ತು ತಗೊಂಡೋಗಿ ಗೋವಿಂದ ಹಾಕ್ತಾರೆ. ಗೋವಿಂದ ಹಾಕಿ ಬೆಳಿಗ್ಗೆ ಒಂದು 5 ಗಂಟೆ ಒಳಗೆ ನಾಗಮಂಡಲದ ಪ್ರಸಾದ ಸಿಗ್ತದೆ. ಮೂಲ ನಾಗಮನದಲ್ಲಿ ಒಂದು ಹಾಲಿಟ್ಟು ಸೇವೆ ಅಂತ ನಾವು ಮಾಡಿ ಬರ್ತೇವೆ. ಹಾಲಿಟ್ಟು ಸೇವೆ ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ, ಅರಿಶಿನದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು, ಶುದ್ಧವಾದ ಅರಿಶಿನ ಹಿಟ್ಟು, ಶುದ್ಧವಾದ ಅಕ್ಕಿ ಹಿಟ್ಟು, ಶುದ್ಧವಾದ ಕರು ಇರುವಂಥ ದನಗಳು ಕರು ಹಾಲು ಕುಡಿದು ಎಂಜಲು ಮಾಡುವಂಥ ಕೆಚ್ಚಲಿಂದ ತೆಗೆದ ಹಾಲಾಗಬೇಕು. ಆ ಹಾಲಿನಲ್ಲಿ ಮಿಶ್ರಣ ಮಾಡಿ ನಾಗನಿಗೆ ಅರ್ಪಿಸುವುದರಿಂದ ಸಕಲ ಇಷ್ಟಾರ್ಥವೂ ಸಿದ್ಧಿಯಾಗ್ತದೆ. ಅದಕ್ಕೆ ಹಾಲಿಟ್ಟು ಸೇವೆ ಅಂತ ಹೇಳ್ತಾರೆ.
ಅಲ್ಲಿ ದರ್ಶನ ಇರುವಂಥದ್ದು ಅಥವಾ ವೈದ್ಯರ ಡಮರು ಸೇವೆ ಇರುವಂಥದ್ದು ಎಲ್ಲ ಇರ್ತದೆ. ಅಲ್ಲಿ ಒಂದು ಗುಂಡ ಸೇವೆ ಅಂತ ಮಾಡ್ತೇವೆ ನಾವು, ಹಾಲಿಟ್ಟು ಸೇವೆ ಅಂತ ಮಾಡ್ತೇವೆ. ಆ ಸೇವೆಯಿಂದ ಆಗಿ ಬರುವಂಥ ಒಂದು ಕ್ರಮ ಇದೆ. ಅಲ್ಲಿ ಆ ಊರಿನ ಜನಗಳು ಒಂದು ನಿರ್ದಿಷ್ಟವಾದಂಥ ಒಂದು ಕಂಡೀಷನ್ ಹಾಕ್ಕೊಂಡಿದ್ದಾರೆ, ಅವರಿಗೆ ಆದಂಥ ಬೌಂಡ್ರಿ. ಇಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ನಾಗಮಂಡಲದಲ್ಲಿ ಅಷ್ಟು ಖರ್ಚು ಮಾಡಿದಾರಂತೆ, ಇಲ್ಲಿ ನಾಗಮಂಡಲದಲ್ಲಿ ಇಷ್ಟು ಖರ್ಚು ಮಾಡಿದಾರಂತೆ, ಅವರಿಂದ ನಮ್ಮದು ಟಾಪ್ ಆಗಬೇಕು, ನಮ್ಮಿಂದ ಮತ್ತೊಬ್ಬರದ್ದು ಟಾಪ್ ಆಗಬೇಕು, ಅವರು ಅಷ್ಟು ಖರ್ಚು ಮಾಡಿದ್ದಾರೆ, ಇವರು ಇಷ್ಟು ಖರ್ಚು, ಆಡಂಬರಕ್ಕೆ ಹೋಗ್ತಾರಕ್ಕ. ನಿಜವಾಗಿ ನಾನು ಹೇಳ್ತೇನೆ ನೋಡಿ, ಜನಗಳಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ಳೋದಷ್ಟೇ, ಸೇವೆಯನ್ನು ಆದಷ್ಟು ಸಂಕ್ಷೇಪದಲ್ಲಿ, ಕಡಿಮೆ ಖರ್ಚಲ್ಲಿ. ನಿಮ್ಮಲ್ಲಿ 5 ಲಕ್ಷ ಇದೆಯಾ, 4 ಲಕ್ಷದಲ್ಲಿ ಸೇವೆ ಮಾಡಿ, 1 ಲಕ್ಷ ಇಟ್ಕೊಳ್ಳಿ. ಅದು ಬಿಟ್ಟುಕೊಂಡು ನಾವು 5 ಲಕ್ಷಕ್ಕೆ 8 ಲಕ್ಷದ ಸೇವೆ ಮಾಡಿದರೆ 3 ಲಕ್ಷ ಸಾಲ ಆಗ್ತದಾ? 3 ಲಕ್ಷ ಸಾಲ ತೀರಿಸಲಿಕ್ಕೆ ನಾವು 3 ವರ್ಷ ಟೆನ್ಷನ್ನಲ್ಲಿ ಇರಬೇಕಾ ಅಥವಾ ದುಡ್ದು ಕೊಡಬೇಕಾ? ಇತ್ತೀಚಿನ ಒಂದು ವ್ಯವಸ್ಥೆಯಲ್ಲಿ ನಾನು ಹೇಳ್ತೇನೆ ನೋಡಿ, ಮನೆ ಕಟ್ಟುವಂಥದ್ದು, ಅಲ್ಲಿ ಲೋನ್ ಸಿಗ್ತದೆ, ಇಲ್ಲಿ ಲೋನ್ ಸಿಗ್ತದೆ, ಮತ್ತೊಂದು ಕಡೆ ಲೋನ್ ಸಿಗ್ತದೆ ಅಂತ ಮನೆ ಮಂದಿ ಪೂರ ಲೋನ್ ಮಾಡಿ ಮನೆ ಕಟ್ಟುವಂಥದ್ದು. ಕೋಟ್ಯಾಂತರ ರೂಪಾಯಿ ಮನೆಯಲ್ಲಿ ಇರೋದು ಯಾರೂ ಇಲ್ಲ. ಮನೆ ಒಕ್ಕಲಾಗುವಾಗ ಬರ್ತಾರೆ, ಬಂಧುಗಳು ಬರ್ತಾರೆ, ಮನೆ ಮಗಳು, ಮಕ್ಕಳು, ಮರಿ ಮಕ್ಕಳು ಅಥವಾ ಮನೆಯಲ್ಲಿ ಇರುವವರು, ದುಡಿಯುವವರು 3 ದಿವಸ 4ನೇ ದಿವಸಕ್ಕೆ ಆ ಮನೆ ಬಿಟ್ಟು ಹೋಗಿ ಆಯಿತು, ಉದ್ಯೋಗಕ್ಕೆ ಹೋಗಬೇಕು. ಈ ಮನೆಯಲ್ಲಿ ಅಜ್ಜಿ ಅವ್ರಿಗೆ ಗಟ್ಟಿ ಕೇಳಿದರೆ ಬಾಗಿಲು ಹಾಕಿ ತೆಗಿಲಿಕ್ಕೂ 1 ದಿವಸಕ್ಕೆ ಟೈಮ್ ಸಾಕಾಗೋದಿಲ್ಲ. ಮತ್ತು ಮಕ್ಕಳು ಅಲ್ಲಿ ಹೋದವರು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ, ಸಾಲ ತೀರಿಸ್ಬೇಕಲ್ಲ, ದುಡಿಬೇಕಲ್ವ. ಅದೇ ರೀತಿಯಲ್ಲಿ ಪೂಜೆಯನ್ನು ನಾವು ಮಾಡಬೇಕಿದ್ರೆ ಜನಗಳಲ್ಲಿ ನನ್ನ ಒಂದು ಬೇಡಿಕೆ ಇಷ್ಟೇ, 1 ಲಕ್ಷ ರೂಪಾಯಿ ಇದೆಯಾ, ಅದರಲ್ಲೇ ಸೇವೆ ಏನು ಮಾಡಲಿಕ್ಕಾಗ್ತದೆ, ಇಂತಿಂಥ ಸೇವೆಯನ್ನು ಎಷ್ಟು ನಾಗಮಂಡಲ ಆಗಲಿ, ಬ್ರಹ್ಮಮಂಡಲ ಆಗಲಿ, ಧೂಳಿ ಮಂಡಲ ಆಗಲಿ, ಯಾವ ಸೇವೆ ಮಾಡಲಿಕ್ಕಾಗ್ತದೆ ಅಷ್ಟಕ್ಕೆ ನಾವು ಸೀಮಿತವಾಗಿ ಹೋಗಬೇಕು. ಅದು ಬಿಟ್ಕೊಂಡಿಲ್ಲ ನನ್ನ ಹತ್ರ 1 ಲಕ್ಷ ಇದೆ, ನಾನು 5 ಲಕ್ಷ ರೂಪಾಯಿ ಪಟ್ಟಿ ತಗೊಂಡು ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಬಾರ್ದು. ಇದರಿಂದ ಏನಾಗ್ತದೆ ಅಂದರೆ, ಈಚೆ ಕಡೆ ಡಂಬಾಚಾರ ಅಂತ ಆಗ್ತದೆ. ಮತ್ತು ಏನು ಗೊತ್ತುಂಟಾ, 1 ಲಕ್ಷ, ಈಗ ನಾನೇ ಆಗಲಿ ಯಾರೇ ಆಗಲಿ, ಈಗ ಕೇಳುಗರಾಗಲಿ ನಮ್ಮವರೇ ಆಗಲಿ, 1 ಲಕ್ಷಕ್ಕೆ ನಾವು ಪೂಜೆ ಮಾಡುವಂಥ ಹಣ ಇಟ್ಕೊಂಡು 5 ಲಕ್ಷದ ಖರ್ಚಿನವರೆಗೆ ಪೂಜೆ ಮಾಡಿದಾಗ 4 ಲಕ್ಷವನ್ನು ನಾವು ಬೇರೆಯವರಿಂದ ತರಬೇಕಾ? ಬೇರೆಯವರಿಂದ ತಂದಾಗ ಈ ಪೂಜೆಯ ಫಲ ಎಲ್ಲಿಗೆ ಹೋಗ್ತದೆ? 5 ಪಾಲಾಗ್ತದೆ ಅಲ್ವಾ? ಯಾಕಂದ್ರೆ ಆ ಪೂಜೆ ದುಡ್ಡು ಹಾಕಿದ್ದು ನಾನಲ್ಲ, ನಾನು ಹಾಕಿದ್ದು 1 ಲಕ್ಷ, ಉಳಿದವರು ನಾವು ಸೇರಿ 5 ಲಕ್ಷ ಹಾಕಿದ್ದಲ್ವಾ, ಆವಾಗ ಫಲ ಸಿಗೋದು ಕಡಿಮೆ ಆಗ್ತದಲ್ವಾ? ಅದೇ ರೀತಿಯಲ್ಲಿ ಜನಗಳಲ್ಲಿ ಹೇಳುವುದಷ್ಟೇ, ಯಾವ ಪೂಜೆ ಮಾಡಿ ನೀವು, ಇವನ್ನು ನಾಗಮಂಡಲ ಬ್ರಹ್ಮಮಂಡಲ ಮಾಡಬೇಕಿದ್ರೆ ಈ ಏರಿಯಾದಲ್ಲಿ ನಾನು ಇರಲೇಬೇಕು, ನಮ್ಮ ಮೇಳ ಇರಲೇಬೇಕು. ನೀವು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಮಾಧ್ಯಮಗಳ ಮೂಲಕ ಆ ಆಡಂಬರದ ಖರ್ಚಿಗೆ ಹೋಗದೆ ಆದಷ್ಟು ಸಿಂಪಲ್ಲಾಗಿ, ಆದಷ್ಟು ನಿಮ್ಮವರನ್ನೇ ಸೇರಿಸ್ಕೊಂಡು, ಊರಿನವರು ಬೇಕು, ಮತ್ತೊಬ್ಬರು ಬೇಕು, ಇಡೀ ತಾಲೂಕಿನವರು ಬೇಕು, ಜಿಲ್ಲೆಯವರು ಬೇಕಂತಲ್ಲ, ನಮ್ಮವರನ್ನು ಸೇರಿಸ್ಕೊಂಡು ಸೇವೆ ಮಾಡಿದರೆ ಅತಿ ಸಂಕ್ಷೇಪದಲ್ಲಿ ಉತ್ತಮ ಸೇವೆ ಆಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ನಾನು ಜನಗಳಿಗೆ ಕೊಡಲಿಕ್ಕೆ ನಿಮ್ಮ ಮೂಲಕ ಇಚ್ಛೆ ಪಡ್ತಾ ಇದ್ದೇನೆ. ತುಂಬ ಥ್ಯಾಂಕ್ ಯು ಸರ್. ಬಹಳಷ್ಟು ಒಳ್ಳೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಇದ್ರ ಬಗ್ಗೆ ಇದನ್ನ ತಪ್ಪು ಕಲ್ಪನೆಗಳನ್ನ ತೆಗೆದು ಹಾಕ್ಬಿಟ್ಟು ಈ ರೀತಿ ಒಂದು ಸಹಜವಾಗಿ ಸಿಂಪಲ್ ಆಗಿ ಈ ತರ ಮಾಡಿದ್ರೆ ದೇವರು ಸಮಾಧಾನ ಆಗುತ್ತೆ, ದೇವರಿಗೆ ತಲುಪುತ್ತೆ ಅನ್ನೋ ವಿಚಾರವನ್ನ ಬಹಳ ಸುಂದರವಾಗಿ ನೀವು ವಿವರಿಸಿದ್ದೀರಿ. ತುಂಬಾ ಥ್ಯಾಂಕ್ ಯು ಸರ್. ಒಂದು ಮಾತು ಹೇಳ್ತೇನೆ, ದೇವರಿಗೆ ಬೇಕಾಗಿದ್ದು ನಮ್ಮ ಆಡಂಬರ ಅಥವಾ ನಮ್ಮ ಗೌಜು ಗಲಾಟೆ ಅಲ್ಲ. ದೇವರಿಗೆ ಬೇಕಿರೋ ಒಂದು ಆತ್ಮದಲ್ಲಿ ಇರುವಂಥ ಶ್ರದ್ಧಾ ಭಕ್ತಿ. ಈಗ ನಾವು ಕಾರ್ಯಕ್ರಮ ಗೌಜ್ ಮಾಡಿದ ಕೂಡಲೇ ಏನಾಗ್ತದೆ ಗೊತ್ತುಂಟಾ, ಈಚೆ ನಾವು ನೋಡ್ತೇವಲ್ಲ ದೊಡ್ಡ ದೊಡ್ಡ ನಾಗಮಂಡಲದಲ್ಲಿ ಸಭಾ ಕಾರ್ಯಕ್ರಮದ ಕಡೆ ಯಜಮಾನ ಅಥವಾ ಕುಟುಂಬದವರು ಸಭಾ ಕಾರ್ಯಕ್ರಮ ಹೋದರೆ ನಾವಿಲ್ಲಿ ಹಾಲಿಟ್ಟಿಗೆ ದೇವರಿಗೆ ಹಾಲಿಟ್ಟು ಮಾಡಿ ನಾನು ಸಭೆಯಲ್ಲಿದ್ದೇನೆ ಬರ್ತೇನೆ ನಾನೀಗ ಅನ್ನುವಂಥ ಅಲ್ಲ ವ್ಯವಸ್ಥೆಗಳು. ಇದು ನಗಡುವಂಥ ವಿಷಯವೂ ಅಲ್ಲ. ಈಗ 100 ಕಡೆ ಆಗಿದೆ, 100ಕ್ಕೆ 75 ಕಡೆ ಆಗಿದೆ. ಈ ಥರ ನಾನು ಸಭಾ ಕಾರ್ಯಕ್ರಮದಲ್ಲಿದ್ದೇನೆ ಅಥವಾ ಗೆಸ್ಟ್ ಬಂದಿದ್ದಾರೆ ನಮಗೊಬ್ಬರು, ಅವರು ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಲ್ಲ, ಯಾರನ್ನೋ ಒಬ್ಬರನ್ನ ಕರ್ಸ್ಕೊಳ್ಳೋದು. ಇವರು ಇಲ್ಲಿ ಪೂಜೆಗೂ ಇಲ್ಲ, ಈಚೆ ಇಲ್ಲ, ಕಡೆಗೆ ಹೇಳುವಂಥದ್ದು ನಾಗಮಂಡಲ ಮಾಡಿ ನಮಗೆ ಒಳ್ಳೇದಾಗಲಿಲ್ಲ, ಅಥವಾ ಬ್ರಹ್ಮಮಂಡಲ ಮಾಡಿ ಒಳ್ಳೇದಾಗಲಿಲ್ಲ, ಪೂಜೆ ಮಾಡಿ ಪೂಜೆ ಮಾಡಲಿಕ್ಕೆ, ಪೂಜೆ ನೋಡಲಿಕ್ಕೆ ಇವನ ಹತ್ರ ಸಮಯ ಇಲ್ಲದೆ ಇದ್ದರೆ ಪೂಜೆ ಫಲ ಏನು ಕೊಡ್ತದೆ? ಅದಕ್ಕೆ ಹೇಳ್ತಾನೆ ನೋಡಿ, ಕನಕನ ಒಂದು ಭಕ್ತಿ ಅಂತ ಹೇಳ್ತಾರೆ. ಈಗ ಉಡುಪಿಯಲ್ಲಿ ನಾವು ಇದೇ ಉಡುಪಿ ಪರಿಸರದಲ್ಲಿದ್ದೇವೆ. ಕನಕನು ಕೃಷ್ಣನ ದರ್ಶನ ಹೇಗೆ ಬಡ್ದ? ಒಳಗಡೆ ಹೋಗುವ ವ್ಯವಸ್ಥೆಗಳು ಆ ಕಾಲದಲ್ಲಿ ಇರಲಿಲ್ಲ ಕನಕನಿಗೆ. ಆದರೆ ಅವನ ಶ್ರದ್ಧಾ ಭಕ್ತಿಗೆ ಗೋಡೆಯನ್ನು ಒಡೆದು ತಿರುಗಿ ದರ್ಶನ ಕೊಡಲಿಲ್ವಾ? ಯಾಕೆ ಕೊಟ್ಟದ್ದು? ಕನಕನ ಆಡಂಬರಕ್ಕಲ್ಲ, ಕನಕನ ಭಕ್ತಿಗೆ ಅಲ್ವಾ? ಅದೇ ಥರದಲ್ಲಿ ನಾವು ಕನಕನಲ್ಲಿ ಕೃಷ್ಣನ ಬಗ್ಗೆ ಏನು ಭಕ್ತಿ ಇದೆ, ಆ ಭಕ್ತಿಯನ್ನು ಇಟ್ಕೊಂಡು ಪೂಜೆ ಮಾಡಬೇಕು. ಆಡಂಬರದ ಪೂಜೆಗೆ ನನ್ನ ಒಂದು ಮನಸ್ಸಿನಲ್ಲಿಯೂ ಇದೆ, ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಇದ್ದೇನೆ, ಆಡಂಬರದ ಪೂಜೆ ಫಲ ಕೊಡುವುದು ಇಲ್ಲವೇ ಇಲ್ಲ.
ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದರೆ ನಮ್ಮ ಒಂದು ಏನು ಬಜೆಟ್ ಅಥವಾ ನಮ್ಮಲ್ಲಿರುವಂಥ ಹಣದ ಒಳಗಡೆನೇ ಪೂಜೆ ಮಾಡಿಕೊಂಡು ಖುಷಿಯಲ್ಲಿದ್ದರೆ ಪೂಜೆಯ ನಂತರದಲ್ಲಿಯೂ ನಾವು ಖುಷಿ ಇರ್ತೇವೆ. ಈಗ ಕೆಲವೊಂದು ದೇವಸ್ಥಾನದಲ್ಲಿ ಆಗ್ತಾ ಇದೆ ನೋಡಿ, ಅಥವಾ ಒಂದು ಬ್ರಹ್ಮಸ್ಥಾನದಲ್ಲಿ ಆಗ್ತಾ ಇದೆ. ಇಲ್ಲ, ಮೊನ್ನೆ ನಾಗಮಂಡಲಕ್ಕೆ ಬ್ರಹ್ಮಮಂಡಲಕ್ಕೆ 40 ಲಕ್ಷ ಖರ್ಚಾಯ್ತಂತೆ, ಒಂದೊಂದು ಮನೆಗೆ 2-2 ಲಕ್ಷ ಬಂದಿದೆ ಅಂತೆ. ಲೋನ್ ಮಾಡಿ ಕೊಡಬೇಕು 2-2 ಲಕ್ಷ. ಅದೇ ಬಿಟ್ಕೊಂಡು 40 ಬದಲು ಒಂದು 10 ಲಕ್ಷದಲ್ಲಿ ಮಾಡ್ಬೋದಲ್ಲ. ಸ್ವಲ್ಪ ಹಣ ಇದ್ದವನು ಜಾಸ್ತಿ ಹಾಕಲಿ, ಅಥವಾ ಹಣ ಇಲ್ಲದಿದ್ದು ನೀನು ಏನು ಕೊಡ್ತೀಯಪ್ಪ ಕೊಡು, ಇಲ್ಲೋ ಅದ್ರ ಬಂದು ಪ್ರಸಾದ ತಗೊಂಡೋಗು. ಆವಾಗ ಖುಷಿಯಲ್ಲಿ ಬರ್ತಾನೆ ಅವನು. ಈಚೆ ಅವನಿಗೆ ಬರಲಿಕ್ಕೂ ಇಲ್ಲ, ಕುಟುಂಬವನ್ನು ಬಿಡಲಿಕ್ಕಿಲ್ಲ. ಕುಟುಂಬ ಬಿಟ್ಟರೆ ಅವನಿಗೆ ಕೆಟ್ಟ ಹೆಸರು ಬರ್ತದೆ. ನಿಮ್ಮ ಕುಟುಂಬದ ನಾಗಮಂಡಲ ನೀನು ಹೋಗೋದಿಲ್ವ ಕೇಳ್ತಾರೆ, ಅವನಿಗೆ ಅವಮಾನ ಆಗ್ತದಲ್ವಾ. ಇಲ್ಲ, ನೀನು ಬರಬೇಕು, ಇಷ್ಟು ಕೊಡಲೇಬೇಕು ಅನ್ನುವಂಥ ಒಂದು ಕಂಡೀಷನ್ ಹಾಕಿ ವ್ಯವಸ್ಥೆಗಳನ್ನು ನಾವು ಮಾಡೋದ್ರಿಂದ ಅದರಿಂದ ಎಲ್ಲ ರೀತಿಯಲ್ಲೂ ಈ ಕೆಟ್ಟ ಹೆಸರು ಬರಲಿಕ್ಕೆ ಮೂಲ ಕಾರಣ ಇದೆ ಅಕ್ಕ. ಹೌದು. ಆಯ್ತು 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 ಆಯ್ತು. ರಾಮ್ ರಾಮ್.